ಹಾಯ್ ಹಲೋ ಫ್ರೆಂಡ್ಸ್, ರುಚಿ ಮಲೆನಾಡು ಫೋರ್ತ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೋಡಿ, ಇವತ್ತೊಂದು ಕ್ರಿಸ್ಪಿಯಾಗಿರುವಂತಹ ಸೂಪರ್ ವಡೆನ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಿದ್ದೀನಿ. ಅದ್ರ ಜೊತೆ ಖಾರ ಚಟ್ನಿ ಹಾಗೂ ಕೆಂಪು ಖಾರ ಚಟ್ನಿ ಸಾಸ್ ಸೇರಿಸ್ಕೊಂಡಿರೋಂಥದ್ದು, ಅದನ್ನು ಜೊತೆ ಸೇವಿಸಿದ್ರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಇದಾಗಿ ಬಂದಿದೆ, ಕ್ರಿಸ್ಪಿಯಾಗಿ, ರುಚಿನೂ ಅಷ್ಟೇ ಚೆನ್ನಾಗಿದೆ. ಇದು ನನ್ನ ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡೋದ್ರಿಂದ ನಾನು ಸ್ವಂತ ರೆಸಿಪಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ ನೋಡಿ, 1 ಕಪ್ ಆಗೋಷ್ಟು ಒಣಗಿದಂತಹ ಹಲಸಂದಿ ಕಾಳು ಅಂತೀವಿ ನೋಡಿ, 1 ಕಪ್ ತೊಗೊಂಡಿದ್ದೀನಿ. ಇದು 1 ಕಪ್ ತೊಗೊಳ್ಳೋದು ತುಂಬ ಒದಗುತ್ತೆ, ಹಾಗಾಗಿ ನೀವು ನೋಡ್ಕೊಬಿಟ್ಟು ತಗೊಳ್ಳಿ. ಇದು ಮಿನಿಮಮ್ 4ರಿಂದ 5 ಗಂಟೆಗಳ ಕಾಲ ನೆನಿಬೇಕು. ಬೇಗ 1 ಗಂಟೆ 2 ಗಂಟೆ ಕಾಲ ನೆನೆಸ್ಬಿಟ್ಟು ಮಾಡೋಕ್ಕಾಗಲ್ಲ. ಇದು 4 ಗಂಟೆಯಿಂದ 5 ಗಂಟೆ ತನಕ ನೆನೆದ್ರೆ ಚೆನ್ನಾಗಿ ಉಬ್ಬು ಕಾಳುಗಳು ದಪ್ಪಾಗಿ ಸ್ಮೂತಾಗಿರುತ್ತೆ ಹಾಗೂ ಒದಗುತ್ತೆ ತುಂಬ. ನೋಡಿ, 1 ಬಟ್ಲಲ್ಲಿ 2 ಬಟ್ಲಾಗೋಷ್ಟು ಒದಗುತ್ತೆ. ಹಾಗಾಗಿ 4 ಗಂಟೆ ನೆನೆಸಲೇಬೇಕಾಗುತ್ತೆ. ಬೇಗ ನೆನೆಸಿ ಮಾಡಿದ್ರೆ ಒಳಗಡೆ ನೆಂದಿರಲ್ಲ, ಅದು ಚೆನ್ನಾಗೋದಿಲ್ಲ, ಹಾಗಾಗಿ ಟೇಸ್ಟ್ ಇರಲ್ಲ. ಈ ಥರ ಮಾಡಿ ನೋಡ್ಕೊಳ್ಳಿ ನೀವು. ನೋಡಿ, ಮಿಕ್ಸಿ ಜಾರಿಗೆ ಈ ಥರ ತರಿಯಾಗಿ ರುಬ್ಕೊಬರ್ತೀನಿ. 2 ಸುತ್ತಾಗುತ್ತೆ ನೋಡಿ. ಈ ಥರ ನೀರು ಹಾಕಿ ರುಬ್ಬಕ್ಕೆ ಹೋಗಬೇಡಿ. ನೀರು ಹಾಕಿದ್ರೆ ವಡೆಗಳು ಎಣ್ಣೆಲಿ ಹರಡ್ಕೊಳ್ಳುತ್ತೆ. ನೀರು ಸ್ವಲ್ಪನೂ ಹಾಕಬೇಡಿ, ಸಾಕು, ಅದರಲ್ಲೇ ಇರುತ್ತಲ್ಲ ಅಷ್ಟೇ ನೀರಿನ ಅಂಶ ಸಾಕು. ಇದಕ್ಕೀಗ 2 ಪದಾರ್ಥಗಳನ್ನು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಏನಪ್ಪ ಅಂತಂದರೆ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದು 5ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನ ತಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿನೂ ತಗೊಂಡಿದ್ದೀನಿ ನೋಡಿ, ಶುಂಠಿ, ಹಾಗೂ ಅದಕ್ಕೆ 1 ಇಂಚಷ್ಟು ಚಕ್ಕೆ, 3ರಿಂದ 4 ಕಾಳುಮೆಣಸು, 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ತಗೊಂಡಿದ್ದೀನಿ. ಇದನ್ನು ಈಗ ಗ್ರೈಂಡ್ ಮಾಡೋಣ, ರುಬ್ಕೊಬಿಟ್ಟು ಬರೋಣ. ನೋಡಿ, ಇಲ್ಲಿ ತರಿಯಾಗಿ ಇದನ್ನು ಸಹ ರುಬ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ನನ್ನ ರುಚಿ ಮಲೆನಾಡು 4 ಚಾನಲ್ನ, ನಿಮ್ಮ ಮಲೆನಾಡ ಮಧು ಚಾನಲ್ನ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತೆ. ನೋಡಿ, ಈಗ 2 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ, 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಯಾವುದಾದ್ರು ಒಂದು ಬೇಕಾದ್ರೂ ತೊಗೋಬೋದು. ಇಲ್ಲ ಅಕ್ಕಿ ಹಿಟ್ಟು 1, ಇಲ್ಲ ಚಿರೋಟಿ ರವೆನೇ 1-2 ಸ್ಪೂನ್ ಸಾಕು ಅಂದರೆ ಅದು ಓಕೆ. ನಿಮ್ಮ ಟೇಸ್ಟಿಗೆ ತಕ್ಕಂತೆ ಸೇರಿಸ್ಕೋಬೋದು, ಏನೂ ಅಡ್ಡಿ ಇಲ್ಲ. ನೋಡಿ, ಈಗ ಹೆಚ್ಚಿಟ್ಟಂತಹ ಈರುಳ್ಳಿ, ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, 4 ಎಸಳು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಅಜ್ವೈನ, ಇದು ತುಂಬ ವಾಯು ಆಗಿರೋದ್ರಿಂದ ಈ ಕಾಳು ಸ್ವಲ್ಪ ಅಜ್ವೈನನ್ನು 1 ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ಳಿ. ಈ ಥರ ಕ್ರಷ್ ಮಾಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಇದನ್ನು ಉಪ್ಪು ಹಾಕೋಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇದಕ್ಕಿನ್ನ 2 ಪದಾರ್ಥಗಳನ್ನು ಸೇರಿಸ್ತೀನಿ. ನೋಡಿ, ಅಕ್ಕಿ ಹಿಟ್ಟು 2 ಸ್ಪೂನು, ಚಿರೋಟಿ ರವೆ 2 ಸ್ಪೂನ್ ತೊಗೊಂಡಿದ್ದೀನಿ. ನೀವು ಬರೀ ಚಿರೋಟಿ ರವೆನೇ 4 ಸ್ಪೂನ್ ಹಾಕ್ಕೊಂಡು ಮಾಡ್ಕೋಬೋದು, ಬೈಂಡಿಂಗಿಗಷ್ಟೇ ಇದು. ನೋಡಿ, ಈ ಥರ ಕಲಿಸ್ಕೊಂಡು 1 ಸುತ್ತು ಕಲಸಿದ ನಂತರ ಇದಕ್ಕೆ ಕೆಂಪು ಮೆಣಸಿನ ಪುಡಿ, ಅಚ್ಕಾರದ ಪುಡಿ ಅಂತೀವಲ್ಲ, ಅದನ್ನು ಸೇರಿಸ್ಕೊಳ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಕಲಸಿದ ನಂತರ ಅದಕ್ಕೆ 1ರಿಂದ 2 ಸ್ಪೂನ್ ಆಗೋಷ್ಟು, ಎಷ್ಟು ಇದೆ ನೋಡಿಕೊಂಡು ನಿಮಗೆ ರುಚಿ ಬೇಕು ಅಂತಂದರೆ ನಾನು 1 ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹೆಚ್ಚು ಟೇಸ್ಟ್ ಬೇಕು ಅಂದರೆ 2 ಸ್ಪೂನ್ ಹಾಕ್ಕೋಬೋದು. ಈಗ ಇದಕ್ಕೆ 1 ಸ್ಪೂನು ಸೋಯಾ ಸಾಸ್, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸೇರಿಸ್ಕೊಂಡು ನೀವು ಮಾಡಿ ನೋಡಿ, ಥರ ಗೋಬಿ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಲಿಸ್ಕೊಂಡು ತಕ್ಷಣವೇ ಎಣ್ಣೆಗೆ ಬಿಡಿ. ತುಂಬ ಹೊತ್ತು ಇಡ್ಲಿಕ್ಕೆ ಹೋಗಬೇಡಿ, ಅದು ನೀರು ಬಿಟ್ಕೊಬಿಡುತ್ತೆ. ನೋಡಿ, ಎಣ್ಣೆ ಕಾದಿದೆ, ಸ್ವಲ್ಪ ಹಾಕಿ ನೋಡ್ತಿದ್ದೀನಿ ಹಿಟ್ಟನ್ನು. ಈಗ ವಡೆ ಆಕಾರದಲ್ಲಿ ತಟ್ಕೊಂಡು ಒಂದೊಂದಾಗಿ ಬಿಡ್ತೀನಿ. ಫ್ರೆಂಡ್ಸ್, ಈ ಥರ ಹೊಸ ಅಡುಗೆಗಳಿಗೆ ನಿಮ್ಮ ಬೆಂಬಲ ಇರಬೇಕು. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ವಿಡಿಯೋಗಳನ್ನು ಫುಲ್ ನೋಡಿ, ಸ್ಕಿಪ್ ಮಾಡ್ದಲೇ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಿಮ್ಮ ಮಲೆನಾಡ ಮಧುನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ನೋಡಿ, 2 ಇಬ್ಬೆ ಆಗುತ್ತೆ.
ಈ ಥರ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಒಂದು ಮೀಡಿಯಮ್ ಹದದಲ್ಲಿ ಬೇಯಿಸಿ, ಜಾಸ್ತಿ ಉರಿ ಕೊಟ್ಕೊಂಡು ಬೇಯಿಸೋಕೆ ಹೋಗಬೇಡಿ. ನೋಡಿ ಈಗ ಆಗಿದೆ. ಇದು ಟಿಶ್ಯೂ ಪೇಪರ್ ಹಾಕ್ಕೊಂಡು ತೊಗೊಳ್ತೀನಿ. ಎಣ್ಣೆ ಡೀಪಾಗಿ ಫ್ರೈ ಮಾಡಿರೋದ್ರಿಂದ ಎಣ್ಣೆ ಅಂಶ ಇದ್ದೇ ಇರುತ್ತೆ. ಹಾಗಾಗಿ ಟಿಶ್ಯೂ ಪೇಪರ್ ಮೇಲೆ ಒಂದು 5 ನಿಮಿಷ ಹಾಕ್ಕೊಂಡು ಆಮೇಲೆ ಸರ್ವ್ ಮಾಡಿದ್ರೆ ಎಣ್ಣೆ ಅಷ್ಟಿರೋದಿಲ್ಲ. ನೀವೊಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತು ಅನ್ನೋದನ್ನ. ಇದು ನನ್ನ ಓನ್ ರೆಸಿಪಿ. ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ನನ್ನ ಈ ಒಂದು ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇನ್ನೊಂದು ಇಬ್ಬೆ ಹಾಕ್ತಾಯಿದ್ದೀನಿ. ಇನ್ನೊಂದು ಇಬ್ಬೆ ಆಗೋಷ್ಟೊತ್ತಿಗೆ ಖಾಲಿ ಆಗುತ್ತೆ ಹಿಟ್ಟು. ಒಂದು ಬೌಲಲ್ಲಿ 2 ಇಬ್ಬೆ ಆಗುತ್ತೆ. ನೋಡಿ ಸೂಪರಾಗಿ ಬಂದಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.